ಕೈ ಕಾಲು ಎರಡಕ್ಕೂ ಬಿದ್ಬಿಡ್ತೀನಿ, ಆಫ್ ಮಾಡ್ಬಿಡುಗರು ನಮ್ ತಾಣ ನಂಗೆ ಶಾಂತ ತಡೆಯಕ್ಕಾಗಲ್ಲ. ನೋಡ ಎಷ್ಟು ಚಂದ ನಾನು 5ನೇ ಕ್ಲಾಸ್ 5 ಸತಿ ಫೇಲು. ಮೇಡಮ್ ಚೆನ್ನಾಗಿತ್ತು ಅಂತ ಅಲ್ಲೇ ಕೂತ್ಕೊಬಿಟ್ಟಲ್ಲ ಬೇವರ್ಸಿ. ನೀನು ಇದೆ ನಾವು ಬುಕ್ ಮಾಡಿರುವಂತ ಸ್ಟೇ ನೆನಪು. ಆ ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಅಲ್ವಾ, ಯಾವ್ದಾದ್ರು ಕೊಡೋಣ ಅಂತ. ಇಲ್ಲ ಜ್ಯುವೆಲ್ಸಿ ಕೊಡ್ಬೇಕು, ಏಷ್ಯಂಟ ಇಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ಯಾರು ಇದ್ದಿಲ್ಲ, ಎಲ್ಲ ದವಾಕೊಂಡಿದ್ದೀವಿ. ಅದು ನೈಟು ಎಲ್ಲ ಮಲಗ ತುಂಬಾ ಲೇಟ್ ಆಗಿದೆ. ನಮ್ಗೆದು ಒಂದು ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿಯಾನೆ. ಫ್ರೆಂಡ್ಸ್ಗಳು ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದ್ದಿಂದ ಕಾರಣ ತುಂಬಾ ಮಾತುಕತೆ ಎಲ್ಲ ಜಾಸ್ತಿ ಆಗಿ ಮಲಗಿದ್ ಲೇಟ್ ಆಗಿ ಇವಾಗ ಎದ್ದಿದೀವಿ. ಇಲ್ಲಿ ನೋಡಿ ನೀರಿಗೆ ಬರ ಬಂದ್ಬಿಟ್ಟಿದೆ. ಸೊ ಟ್ಯಾಂಕರ್ ಓಡಿಸ್ತೀವಿ ಅಂತ ಅಂದ್ರು, ಅದಕ್ಕೋಸ್ಕರ ನೀರ್ ಮೇಲೆ ಬಂದು ಮೇಲ್ಗಡೆ ಮನೆ ಹತ್ರಕ್ಕೆ ಬಂದ್ರಿ, ಅಲ್ಲೇ ಮೇಲ್ಗಡೆ ಇಲ್ಲೇ 100 ಮೀಟರ್ ಅಷ್ಟೇ. ಇಲ್ಲಿ ಮಲೆನಾಡಲ್ಲಿ ನೀರಿಗೆ ಬರ ಬಂದಿದೆ. ಇದೇ ನಾವು ಇದ್ದಿದ್ದ ಜಾಗ. ಏನಾರ ಹೊಡಿಗುರು, ನಾನು 1 ಅವರ್ ಮುನ್ಕೋಬೇಕಷ್ಟೇ. ಏನಾದ್ರು ಹೊಡಿ. ಎಲ್ಲ ಹೋಗ್ತಿದ್ಯೋ? ನೀನೆಲ್ಲ ಹೋಗ್ತಿದ್ಯಾ? 1 2 3 4 ನಾವು 3 ಜನ ಇದ್ರಲ್ಲಿ ಹೋಗೋಣ. ಯಾವ್ದಲ್ಲಿ? ಅವ್ರು 3 ಜನ ಬರ್ತಾರೆ. ಆಯ್ತು. ಬೆಳಗ್ಗೆ ಜಾಗಿಂಗ್ ಅಭ್ಯಾಸ ಇಲ್ಲ ಅನ್ಸುತ್ತಾ ಮಾಡ್ಸಂತ. ಮಗ ನೀನ್ ನನಗೆ ಕಾರ್ಡಿಯೋದ್ ಹೇಳ್ತಿದ್ಯಾ? ಏನ್ ಮಾಡ್ತೀರಾ, ಪಡ್ಕೊಂಡ್ ಬಂದಿದ್ದೀರ ನಾವೆಲ್ಲ ಸ್ವಲ್ಪ ಬುಲ್ಡಾಗ್ ಹೋಗ್ತವ್ರು, ನಿಮ್ದೆಲ್ಲ ಮುದೋಳು. ನಮ್ ಹುಡುಗ ಪೆಟ್ಟು ನಂಗೆ ಫಸ್ಟ್ ಎಲ್ಲರೂ ಟೀ ಸಿಗೋಂತ ಜಾಗ ಬೇಕು ಮಗ. ಏನ್ ಕೋರ್ಸು ಎದ್ದೋರು ಬೆಳಗ್ಗೆ ರೊಚ್ಚಿಗೆದ್ದು ಮಗ ನೈಟ್ ಯಾವ್ದಾರು ಗೇಮ್ ನೋಡ್ದ ಮಗ. ಮಗ ಬರ್ಬೇಕಾದ್ರೆ ಡಾಕ್ಟರ್ ಡ್ರೈವಿಂಗ್ ಆಡ್ಕೊಂಡ್ ಬಂದಿದ್ದೆ. ಏನ್ ಆಡ್ಕೊಂಡ್ ಬಂದಿದೆ? ಡಾಕ್ಟರ್ ಡ್ರೈವಿಂಗ್. ಅದಕ್ಕೆ ಡ್ರೈವಿಂಗ್ ನ ಗೇಮ್ ಮಾಡ್ಕೊಂಡು ಸೊಯ್ 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 ಅನ್ನಿಸ್ತಾವ. ಮಿಸ್ಟರ್ ಬೀನ್ ನೋಡ್ಕೊಂಡು ಬೆಳಗ್ಗೆ ಬಚ್ಲು ಮನೆ ಆಗಿದೆ. ಮೇಕವ್ರು ಬಂದರು, ಅಲ್ಲಿ ಹುಡುಕ್ತಿದ್ದಾರೆ. ಅವನಿಗೆ ಫೋನ್ ಮಾಡ್ಬೇಕು ಇವಾಗ. ಬೆಳಗ್ಗೆ ತೊಳಿದ್ದೀರಾ, ರೋಟಿ ತೊಳಿದ್ದೀರಾ, ರೂಮ್ ಹುಡುಕ್ಬೇಕು ಅಂತ ಕೂತಿದ್ದೀವಿ. ನಮಗೆ ರೂಮ್ ಬೇಕಿರೋದು ಏನಕ್ಕೆ ಅಂದ್ರೆ ಫ್ರೆಶ್ ಅಪ್ ಆಗ್ಬೇಕು. ಯಾಕೆಂದ್ರೆ ಎಲ್ಲಾ ಹುಡುಗರು ಸೇರಿ ಒಂದು 8 ಜನ ಇದ್ದೀವಿ. ಮನೆಯಲ್ಲಿ ತೊಂದ್ರೆ ಕೊಡಕ್ ಆಗಲ್ಲ, ನಮ್ಗಳ್ದೆಲ್ಲ ಅವಳಿ ಜಾಸ್ತಿ. ರೂಮ್ ಹುಡುಕ್ತಾ ಇದೀವಿ ಚಿಕ್ಕಮಂಗ್ಳೂರಲ್ಲಿ, ಎಲ್ಲೂ ರೂಮ್ ಸಿಕ್ತಿಲ್ಲ. ಸೊ ಇದು ಪ್ರಾಬ್ಲಮ್ ಆಗಿರೋದು. ವೆದರ್ ಮಾತ್ರ ಕ್ರೇಜಿ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. 1 hour later. ಸರಿ ಗೊತ್ತಾಗೋಗಿದೆ. ಫ್ರೆಂಡ್ಗೋಸ್ಕರ ಬಂದಿದೀವಿ ಅಲ್ಲಿಂದ ಇಲ್ಲಿಗೆ. ಇನ್ನೊಬ್ಬ ಚೈಲ್ಡ್ಹುಡ್ ಫ್ರೆಂಡ್ ಅಕ್ಕನ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ಅಲ್ಲ ಅರೆನೂರಲ್ವಾ? ಅರೆನೂರ ಅಲ್ಲ, ಏನೋ ಊರ ಹೆಸರು ಗೊತ್ತಿಲ್ಲ, ನಮಗ್ ಲೊಕೇಶನ್ ಗೊತ್ತು ಅಷ್ಟೇ. ಹೆಸರು ಇಲ್ಲಿಂದ ಪರಮೇಶ್ವರಿ ದೇವಸ್ಥಾನ ಅಂತ ಒಂದಿದ್ದಲ್ಲ, ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. 10 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲ 5 ಕಿಲೋಮೀಟರ್ಸ್ ಒಂದು 5 ಕಿಲೋಮೀಟರ್ ಅರೌಂಡ್ ಅಷ್ಟೇ. ಇಲ್ಲಿಂದ ಬರೀ 5 ಕಿಲೋಮೀಟರ್ಸ್ ಹೋಗ್ತಾ ಇಲ್ಲೊಂದು ರೈಟ್ ಸೈಡ್ ಒಂದು ಅಪ್ಪ ಹೋಗುತ್ತೆ. ಆ ಅಪ್ಪನ ತೋಟದ ಮನೆ. ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಡಿಫ್ರೆಂಟ್. ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಡಿಫ್ರೆಂಟ್ ಪ್ರೊಫೆಷನ್. ಅವ್ರಿಬ್ರಿಗೂ ರಾತ್ರಿ ನಿದ್ದೆ ಆಗಿಲ್ವಂತೆ, ಫುಲ್ ರೋಸ್ ಬಿಟ್ಟವ್ರಂತ ದಿಲೀಪ. ಮಲಿಕೊಂಡವ್ರು ಅವರು. ನಾವು ಕಾರಾಗ ಬಂದ್ ಮಲ್ಕೊಂಡವ್ರೆ ಬಚಾವು. ನಾವಿಬ್ರು ಕಾರಲ್ಲಿ ಮಲ್ಗೋದ್ವಿ, ಅವರು ಕಾರಲ್ಲೇ ಮಲ್ಕೋರಿ ಅಂದ್ಕೊಂಡಿದ್ ನಾನು. ನನಗೆ ಬೆಳಗ್ಗೆ 4:45 ಕರೆಕ್ಟಾಗಿ ಎಚ್ಚರ ಆಗೈತೆ.
ಕಾಮಿಡಿ ಏನ್ ಗೊತ್ತಾ? ಹೋಗ ಅಲ್ಲೆಲ್ಲ ತಿರ್ಗಾಡ್ಕೊಂಡ್ ಬಂದೆ. ಅಭಿ ಇದೊಂದ್ ಬರುತ್ತೆ. ಶಾಂಪು ಇದು ಅಭಿ ಉಸಿ ಮೇ ಬೆಡ್ಶೀಟ್ ಏನೋ ತಗೊಂಡ. ಯಾವ್ದು ರೂಮ್ ನಂಬರು? ಸೆಕೆಂಡ್ ಫ್ಲೋರ್. ನನ್ ಬ್ಯಾಗು ಅಯ್ಯಪ್ಪ ಹಿಂಗೆಲ್ಲ ಅದು ಮುಟ್ರ ಏನ್ರೋ ಮಾಡ್ತಿದ್ರ ಸುಹಾಸನ? ಹೋಗ್ಬಿಟ್ಟವ್ರೆ. ಡೀಲ್ ಏನಿಲ್ಲ ಬದ್ನೆಕಾಯಿ. ಅವ್ನಿಗೆ ಮಾತಾಡಿದೆ 3 hours ಅಷ್ಟೇ, ನಾವು ಫ್ರೆಶ್ ಅಪ್ ಆಗ್ತೀವಪ್ಪ ಅಂತ ಅಷ್ಟೇ. ಓಯ್ ಟ್ರಾನ್ಸ್ಪರೆಂಟ್ ಗುರು. ಏನು ಮಾಡಕ್ಕಾಗಲ್ಲ. ಚೆನ್ನಾಗ್ ಡೈನಿಂಗ್ ಅಲ್ಲೆಲ್ಲ ಚೆನ್ನಾಗೈತ್ ಮಗ, ಕೊಡ್ತಾರೆ ಕೇಳು. ಅಲ್ಲೇ ಫ್ಯಾಂಟಸಿ ಹಿಂಗೇನು ಡೈನಿಂಗ್ ಹಾಲಲ್ಲಿ. ಏಯ್ ಮಗ ಯಾರು ಇಲ್ಲ ಅಂದ್ರೆ ಸುಮ್ಮನೆ ಹೋಗ್ಬಿಡೋಣ ಊಟಿನಲ್ಲಿ. ಅಂತ ಗೊತ್ತು. ಇಲ್ಲಿ ಇಬ್ರು ಆಗ್ಲೇ ದಬಾಕೊಂಡವ್ರೆ. ಇಲ್ಲಿ ಏನೋ ಐತೆ, ಇದು ಬಾಲ್ಕನಿ. ಅದು ಬೇರೆ ಐತೆ ಇಲ್ಲಿ. ಓ ನೈಸ್. ಇದು ಬಾಲ್ಕನಿ, ಇದು ಚೆನ್ನಾಗಿದೆ ನೋಡಿ. ಇದೊಂದನೇ ಅದು ಎಷ್ಟೈತಿ ಮಗ, ಇಲ್ಲೇ ಈ ಕಡೆಯಿಂದನೇ ಬರ್ಬೋದು ಮಗ. 2 ರೂಮ್ ಐತೆ ಇಲ್ಲಿ. ಅಲ್ಲ 2 ಬಾಗ್ಲು ಐತೆ. ಇದು ಬಾಲ್ಕನಿ. ಏನ್ ಬಾಲ್ಕನಿ ಮಗ, ಅದೇ ಲೊಕೇಶನ್. ಇಲ್ಲ ಕಣ, ಈ ಕಡೆಯಿಂದ ಆಕ್ಚುಲಿ ಸೀನರಿ ಚೆನ್ನಾಗಿದೆ. ದಗ್ನನ್ ಮಗ್ನೆ. ಓಕೆ, ಇದಿದ ಚೆನ್ನಾಗೈತಿದೆ ಮಗ. ಇದನ್ನೇ ಅದು ಎಷ್ಟೈತಿ ಅಂತ ತೋರಿಸಿದನ್ನೇ ತೋರಿಸ್ಬಿಟ್ಟಿದೀನಿ ಬೇಜಾನ್ ಸರಿ. ಓಕೆ ಗೈಸ್, ಏನಂದ್ರೆ ಕಾಸ್ಕೋ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಗುರುಪ್ರೇಶ್ವರ ಹತ್ರ ಮನೆಗೆ ಹೋಗಿ ಅಲ್ಲಿಂದ ಮುಂದಕ್ಕೆ ಎಲ್ಲರೂ ಹೋಗೋಣ ಅನ್ನೋ ಪ್ಲಾನ್ ಇದೆ. ಶಿಕ್ಷಿ ಏನಾಗುತ್ತೆ ಏನೋ ಒಂದು ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಮಾಡೋಣ, ಏನೋ ಒಂದು ಮಾಡೋಣ. ಬಂದಿದ್ದೀವಿ ಅಂತ ನಾವೆಲ್ಲ ಮಾಡಲೇಬೇಕು. ಬಟ್ ಅದೊಂದು ಕ್ರೇಜ್ ಆಗೈತೆ ಗೈಸ್. ಯಾವುದೋ ಒಂದಿದೆ ನಮ್ಮ ಮತ್ತೆ ಕ್ರೇಜಿ ಆಗಿದೆ. ನೋಡೋಣ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳೋಣ, ಕರ್ಕೊಂಡು ಹೋಗ್ತಾರೆ ಅಂದ್ರೆ ಬೇಕಾದ್ರೆ. ಯಾವ ಇಲ್ಲಿ ಕರ್ಕೊಂಡೋಗಯ್ಯ, ಪ್ರೈವೇಟ್ ಅವರು ಏನೋ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅದು. ಅಲ್ವಾ? ಶೇಟ್ ಫೈನಲಿ ವಾಶ್ರೂಮ್ ಅಂತೂ ಸಕ್ಕತ್ತಾಗಿದೆ ಗೈಸ್, ಕ್ರೇಜಿ. ಈಗ ಒಂದು ರೋಡ್ ಮಲ್ಕೊಂಡ್ಬಿಟ್ರಿ ಅಂದರೆ ನೆಕ್ಸ್ಟ್ ಲೆವೆಲ್. ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಮನೆ ಹತ್ರ ಹೋಗಿ ಎಲ್ಲ ಮಾತಾಡಿಸ್ಕೊಂಡು ಅದಾದಮೇಲೆ ಮುಂದಿನ ಪಯಣ. ಬರ್ಬೇಡ ವಾಶ್ರೂಮ್ ಅಲ್ಲಿ ಎಂತ ನನ್ ಮಗು ಅವನು ಮಗ, ಬರೀ ಮಿರರ್ ಅಷ್ಟೇ ತೋರಿಸಿರೋದು, ಬೇರೆ ಏನೋ ತೋರಿಸಿಲ್ಲ. ಅಷ್ಟೇ ಮಾಡ್ಬೇಡ. ನಮ್ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಯಾವುದು ನೀನು ಕ್ರಿಸ್ತ ಶಕ 1888 ಅಂಕಲ್ಗಳು ಔಟ್ಡೇಟೆಡ್. ನಿಮ್ಮಂತವ್ರ ಜೊತೆ ನಾವು ಬದುಕ್ತಿದೀವಲ್ಲ. ಯಾಕೆ ಬದುಕ್ತಿದ್ಯ? ಯಾರು ಅಲ್ಲಿ ವಾಶ್ರೂಮ್ ಬ್ಲಾಗರ್ ಆಗಿ ಏನ್ ಪಾಪ ಮಾಡಿದ್ವ ನಾವೆಲ್ಲ. ಫ್ರೆಂಡ್ ಆಗ್ತದೆ. ಅವಾಗಲೇ ಬಂದು ದಿಲೀಪ್ ಜೊತೆ ಕಾರ ಡಿಕ್ಕಿ ಹಾಕಿ ಕಳಿಸ್ಬಿಡ್ತಿದ್ದೆ. ನೀನು ಹೋಗ್ತಿರ್ಲಿಲ್ಲ. ಪಾರ್ಸಲ್ ಮಾಡಿಸ್ಬಿಡ್ತಿದ್ದೆ ಎತ್ಕೊಂಡೋಗಿ. ಏನಕ್ ಬಂದ ಬರ್ತೀವಿ ಅಂತ. ಏನಕ್ ಬಂದವ್ರು ಎಲ್ಲ ಏನ್ ಮಾಡ್ತಿದ್ದ ಎಸ್ ಸೈಜ್ ಅಲ್ಲಿ ಇರೋನು ಎಕ್ಸೆಲ್ ಬಿಶೀಟ್ ಯಾಕೆ ಒತ್ಕೊಂಡಿದ್ದ ಅಂತ ಚೆಕ್ ಮಾಡಕ್ ಬಂದಿರೋರು. ಅದನ್ನ ಚೆಕ್ ಮಾಡಿ. ಎಸ್ ಸೈಜ್ ಅಲ್ಲಿ ಇರೋನು ಎಕ್ಸೆಲ್ ಸೈಜ್ ಬೆಡ್ಶೀಟ್ ಏನು ಕೊದ್ಕೊಂಡಿದ್ಯಾ ಅಂತ. ಕಾಲಿಂಗ್ ಬಿದ್ದು ಬಿಡ್ತೀನಿ. ಈಗ ಎಲ್ರಿಗೂನು ದೇವ್ರು ಅಕ್ಷಯ್. ಭಗವಂತ ಅಕ್ಷಯ್ಗೆ ಜೈ. ಇದನ್ನ ಆಸ್ತಿ ಅಭಿಮಾನಿಗಳೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕು. ಅಭಿಮಾನಿಗಳು ಇರೋದೇ ಒಬ್ನೇ, ಯಾರು ತಗೊಂಡಿಲ್ಲ. ಅಕ್ಷಯ್ಗೆ ಜೈ ಒಬ್ನೇ ಹೇಳಿ ಮಗ. ಪೇಮೆಂಟ್ ಕ್ಲಿಯರ್ ಆಗಿ ಕೊಟ್ಬಿಡು ಅಷ್ಟೇ. ನೋ ಪೇಮೆಂಟ್ಸ್, ಓನ್ಲಿ ಲವ್. ಬ್ರದರ್ ಫ್ರಮ್ ಅನದರ್ ಬ್ರದರ್ ಫ್ರಮ್ ಅನದರ್ ಮದರ್. ಏನ್ ಮಗ? ವೆರಿ ಗುಡ್. ವೆರಿ ಗುಡ್. ಆಕ್ಚುಲ್ ಆಗಿ ಬ್ರೌನಿ ಅದೇ ತರ ಬ್ರೌನಿ ನಾನು. ನೆವರ್ ಎವರ್ ಏನಂತಾರೆ ಬ್ರೌನಿ ನಾನು. ಅದ್ ಮೌನಿ ನಾನು.
ನಾನು ಅಂತೆ ಎಲ್ಲೆಲ್ಲಿಂದ ಬತ್ತೀಯ ಹೆಂಗ್ ಹೇಳಕ್ಕಾಗುತ್ತೆ ಈಗ ನಾವು ಅದು ನಮ್ಗೆ ಹೆಂಗ್ ಬೇಕೋ ನಮ್ಗೆ ರಾಗ ಸಂಯೋಜನೆ ನಮ್ಗೆ ಇಷ್ಟ ಪ್ರಕಾರ ಅದು ಸಾಂಗ್ ಅವ್ರು ಬಿಟ್ಟಾಗೋಗೈತೆ ಆಲ್ರೆಡಿ. ಹಂಗೆ ಇದನ್ನೆಲ್ಲ ತಮಾಷೆ ತೋಳಿ ಸೀರಿಯಸ್ ಆಗಿಲ್ಲ ತಗೋಬೇಡಿ ಹುಡುಗರೆಲ್ಲ ಆಗೋದು. ಇನ್ನೊಂದ್ಸತಿ ನೀನ್ ಋಣ ತೀರ್ಸಕ್ಕಲ್ಲ, ಅದಕ್ಕೆ ಇನ್ನೊಂದ್ಸತಿ ಚಿಕ್ಕಮಂಗ್ಳೂರ್ಗೆ ಬರ್ಬೇಕಾಗಿ ವಿನಂತಿ. ಬರ್ರೋ ನಿಮ್ನೆ ಕಾಯ್ತಿದ್ವಿ. ಎಲ್ಲೋಗಿದ್ರು ಬೆಳಗ್ಗೆಯಿಂದ? ಇಲ್ಲ ಫೋಟೋ. ಎಲ್ಲೋಗಿದ್ರು ಬೆಳಗ್ಗೆಯಿಂದ? ಏನ್ ಆಟ ಆಡ್ತಿದ್ರಿ? ಕ್ರಿಕೆಟ್. ನಾನು ಬರ್ಲಾ? ಸೇರಿಸ್ಕೋಬೇಕು. ಯಾರು? ಸ್ಪೆಕ್ಸ್ ಹಾಕಿರೋನು ಹಿಂದೆ ಇರೋರು? ಇವ್ರು ಮುಂದೆ ಇರೋರು? ಅವ್ರ ಹಿಂದೆ. ಅವರು ಬರ್ತಾರಾ? ನಡಿ ಹೋಗೋಣ. ಹಾಗಾದ್ರೆ ಎಲ್ಲಿ ಹೋಗೋಣ? ನಡಿ ಹೋಗೋಣ. ನೀನ್ ಇವಾಗ ಅನ್ಬಿಟ್ಟು ಆಮೇಲೆ ಅಂದ್ರೆ ಬರ್ತಾರೆ. ಏನ್ ಕೇಳೋದನ್ ಕರ್ಕೊಂಡು ಹೋಗೋದಷ್ಟೇ. ಅವ್ರಿಗೆ ಇನ್ನೇನ್ ಕೆಲ್ಸ? ಕ್ರಿಕೆಟ್ ಅಂತ ಹೋಗೋಣ. ನಿಂಗೆ ಆಗ್ಬೇಕದು? ನಿಂಗೆ ಆಗ್ಬೇಕದು? ನೀನ್ ಎಷ್ಟನೇ ಕ್ಲಾಸು? 6. ಎಷ್ಟು ವರ್ಷದಿಂದ? ಎಷ್ಟು ವರ್ಷದಿಂದ? LKG ಇಂದ 6ನೇ ಕ್ಲಾಸ್ ಅನ್ನೋದು? ಇವನ್ ಫಸ್ಟ್ PUC, ಇವನ್ ಸೆಕೆಂಡ್ PUC. ನಾವ್ ಇಷ್ಟ ಜನನು ಫೇಲು. ಇಲ್ಲ ಇಲ್ಲ ಕ್ಲಾಸ್ 9 ಸತಿ ಫೇಲ್. ನಾನು ಆಕ್ಚುಲ್ ಆಗಿದ್ದು ನೀನು ಮಗ? ನಾನು 5ನೇ ಕ್ಲಾಸ್ 5 ಸತಿ ಫೇಲು. ಮೇಡಮ್ ಚೆನ್ನಾಗಿದ್ರು ಅಂತ ಅಲ್ಲೇ ಕೂತ್ಕೊಬಿಟ್ಟಲ್ಲ ಬೇವರ್ಸಿ. ನೀನು ಐಸ್ಲ್ಯಾಂಡ್ ಕಿತ್ತಣ? ಅದೇ ಮರ ಕಟ್ಟಾಕ್ತಾರ ಮಗ. ಇವನ ಹೆಸರು ಹೇಳೋದು ಅಷ್ಟೇ. ನೋಡು, ನೀನ್ ಹೇಳಿಲ್ವ ನಾನು ಪ್ರಕೃತಿ ಚೆನ್ನಾಗಿರುತ್ತೆ ಅಂತ? ಈಗ ಹೊಸಬ್ಳು ಹುಡುಗಿ ಅಲ್ಲಪ್ಪ, ನೇಚರ್. ಪ್ರಕೃತಿ ಮೀನ್ಸ್ ನೇಚರ್, ಪರಿಸರ ಪ್ರೇಮಿ. ಇಷ್ಟೊತ್ತಿಗೆ ಹೊಸ 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 ಅಂತ ಹೊಡಿತಿದ್ಯಾ ಮೊಸರು. ಇಲ್ಲ ಮೀಟ್ ಇದೆ ಮ್ಯಾಟ್ ಇಲ್ಲ ನಂಗಾಯ್ತು. ಎಕ್ಸಾಂಪಲ್ ತಗೊಂಡ ಅಲ್ಲ ಅದೇ ಹೇಳಿದ್ದು, ಮೀಟ್ ಇದೆ ಮ್ಯಾಟ್ ಇಲ್ಲ. ನೀನ್ 12 ವೀಲು ಕಿರಣನ್ ಕತೆ ಏನು? 16 ವೀಲು. ಬಂದ್ರಲ್ಲ ನಿನ್ನೆಯಿಂದ ಅದೇ ಪಂಚಲ್ಲ ಅವನು. ಅಂದ್ರ ಹೋಗೋಣ ಅಂದ್ರ ಬೇಜಾರಾಗೋಣಂತೆ. ಬರ್ರ ಹೋಗೋಣ. ಬೇಜಾರಾಗಿದ್ದೀನೋ? ಎಲ್ಲ ಅಂದ್ರೆ ನನ್ಗೆ ಬೇಕಾದ್ರೆ ಫೋನ್ ಮಾಡ್ಕೊ ಅಂದ. ಫೋನ್ ಮಾಡ್ಕೊ. ಹಿಂಗೆ ಆಗ್ಲಿ. ಅವನು ಬೆಳಗ್ಗೆ ರೂಮಿಗೆ ಬಂದ್ ಏನ್ ಹೇಳ್ದ ಕೇಳಕ, ಊಟಕ್ಕೆ ಬರ್ಬೇಕು ಅಲ್ಲಿವರೆಗೂ ಬರ್ಬೇಡ್ರಿ, ಫುಲ್ ಕೂಳೆ ಕೊಡ್ತೀರಾ ಅಂದ. ಹಿಂಗೆ ಹೇಳೋದು ಏನ್ ಹೇಳ ಹೇಳ್ರಿ. ಇವನೇ ಅಕ್ಕ ಹೇಳಿದ್ದು, ಅಷ್ಟು ದೂರದಿಂದ ಬಂದಿರ ಎಂಜಾಯ್ ಮಾಡಿ ಆರಾಮಾಗಿ ಬನ್ನಿ ಅಂತ ಹೇಳಿದ್ನ. ಅಕ್ಕ ಯಾವ ಕಂಪ್ನಿಗೆ ಅಡ್ವರ್ಟೈಸ್ಮೆಂಟ್ ಅಲ್ವಾ? ಯಾವ್ದಾದ್ರು ಕೊಡೋಣ ಅಂತ. ಇಲ್ಲ ಜ್ಯುವೆಲ್ಸಿ ಕೊಡ್ಬೇಕು. ಏಷ್ಯಂಟ ಇಲ್ಲ ನಿನ್ನೆಯಿಂದ ಅದೇ ಪಂಚಲ್ ಇದೆಯೇನೋ? ಯಾವ್ದೋ ದೊಡ್ಡ ಇದು ನೆನ್ನೆ ಹಾಕಿದ್ ಕಾಪರ್ ಪಂಚೆ, ಇದು ವೈಟ್. 2 ಪಂಚನೆ ಕಣಲ್ಲಿ ಬೇವರ್ಸಿ. ಅದೇ ಪಂಚೆ ಅಂತ ಕೇಳಿದ್ದೀನಿ. ಚಡಿ ಹಾಕಿದ್ ಹೋಗ್ಲಿ. ಸೇಮ್ ಬ್ರ್ಯಾಂಡು, ಕಲರ್ ಬೇರೆ. ಚಡಿ ಹಾಕಿದ್ ಹೋಗ್ಲಿ. 499. ಇನ್ನೊಂದು ರೂಪಾಯಿ ಕೊಟ್ಟಿರೋ ಹೊಸದೇ ಕೊಟ್ಟು ಬೇಡ. ದುರ್ಘಟನೆಗಳೆಲ್ಲ ನೋಡಕ್ಕಾಗಲ್ಲ. ಸೆನ್ಸರ್ ಅವೆಲ್ಲ ನಾನ್ ತೋರ್ಸ್ಬೇಕಾಗ ಏನ್ ಹೋಗಲಿ. ನನ್ನನ್ನು ನೋಡಿ ಯೋಗ ಬರುತ್ತದೆ, ನಂದನ್ನು ನೋಡಿ ಯೋಗ ಬರುತ್ತದೆ. ನೋಡಿದ್ರೆ ಏನು ಬರಲ್ಲ. ಆಮೇಲೆ ಏನಿಲ್ವಾ? ಏನ್ ಬೇಕು?
ಈಗ 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 ಸೀನ್ ಕೇಳಿಲಿ. ಈಗ ಎಲ್ಲರೂ ಆಚೆ ಕರ್ಕೊಂಡು ಯಾವ ಕರ್ಕೊಂಡು ಹೋಗ್ತಿಲ್ಲ ಮುಳ್ಳಯ್ಯನಗಿರಿ ಇವತ್ತು ಕಾಲ ಅಲ್ಲ ನೀವು ಫಂಕ್ಷನ್ ಬಂದ್ರೆ ಊಟ ಮಾಡಕ್ ಬಂದ್ರು ನೀರಿಗೆ ತಣ್ಣಿ ಅಂತಾರೆ. ಮಗ ಫಸ್ಟ್ ಊಟ ಆಮೇಲೆ ಫಂಕ್ಷನ್. ಫಂಕ್ಷನ್ ಎಲ್ಲ ಮುಗಿತಾದ್ರಲ್ಲ ನಿಮ್ಗೋಸ್ಕರ ನಿಮ್ಗೋಸ್ಕರ ಅಷ್ಟೇ ನಾವ್ ಯಾವಾಗ ಬಂದ್ ನೋಡ್ತೀವಿ ಮನೆ ಅವಾಗ್ಲೇ ಫಂಕ್ಷನ್ ಸರಿನಾ ಅಲ್ಲ ಈಗ ಈಗ ನಿನ್ ಫ್ರೆಂಡ್ ಲಿಸ್ಟ್ ಇಂದ ನಿನ್ನೆ ಪೂಜೆ ಆಗೋ ಟೈಮಿಗೆ ಬಂದಿದ್ವಿ, ಬಾಲಿವುಡ್ ಟೈಮಲ್ಲಿ ಇದ್ವಿ, ಎಲ್ಲ ಇವ್ರು ನೀವಲ್ಲ ಸುಹಾಸ್ ನನ್ನ ಹೆಸರು ಸುಹಾಸ್ ಅಂತ ಇಲ್ಲ ಬಿಡು ಅಲ್ಲಿ. ಎರಡನ್ನು ಡಿಲೀಟ್ ಮಾಡಿ. ಖಂಡಿತ ಮಾಡ್ತೀನಿ. ಹೆಂಗ್ ಗುರು? ನಾವಿಬ್ರೇ ಬಂದಿವಿ. ನೀನ್ ಇನ್ವಿಟೇಷನ್ ಕೊಟ್ಟಿಲ್ಲ ಅಂದ್ರೆ ಬಂದಿದ್ದೀನಿ. ಇನ್ವಿಟೇಷನ್ ಇದ್ರಲ್ಲಿ ಹಾಕಿ. ಮಾನ ಮರ್ಯಾದೆ ಬಿಟ್ಟು ಬಂದಿದ್ದೀನಿ ನಡೀತದೆ. ಅರ್ಶನ ಕುಂಕುಮ ತೊಳಿ, ಕಳೆ ತೊಳಿ, ಹಚ್ಕೊಳ್ಳಲೇ ನೀನ್ ಹಚ್ಕೋಬೇಕಿರೋದು ಹಚ್ಕೋ. ಅಲ್ಲ ನಿಮ್ಮ ಕರೆಂಟಿನ ಕಂಬ ನೆನ್ಪಿದ್ಯಾ? ನೆನ್ಪಿದೆ, ಏನು ಕೇಳು ಗೊತ್ತು, ಏನು ಕೇಳು ಕ್ಯೂರಿಂಗ್ ಮಾಡಿದ್ದು. ಕೈ ಕಾಲು ಎರಡಕ್ಕೂ ಬಿದ್ಬಿಡ್ತೀನಿ, ಆಫ್ ಮಾಡ್ಬಿಡುಗರು. ನಮ್ ತಾಯಿನಾಗ ನನಗೆ ಶಾಂತ ತಡೆಯಕ್ಕಾಗಲ್ಲ. ಮುಖ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಫುಲ್ ಹೋಸ್ಟ್ ನಿದ್ದೆ ಬರ್ತಾ ಇದೆ, ನಿದ್ದೆ ಆಗಿಲ್ಲ ಪ್ರಾಪರ್ ಆಗಿ. ನಿದ್ದೆ ಬೇಕು. ಇವಾಗ ಎಲ್ಲಿ ಏನು ಎತ್ತ ಒಂದು ಗೊತ್ತಿಲ್ಲ. ಇವಾಗ ಹೋಗಿ ಅವನಿಗೆ ಬಾಯ್ ಬಾಯ್ ಎಂದು ಕಾರ್ ಎತ್ತೋದು, ಎಲ್ಲಾರು ಒಂದ್ ಕಡೆ ಮರದ ಕೆಳಗಡೆ ಕಾರ್ ಹಾಕಿ ಆರಾಮಾಗಿ ಅರ್ಧ ಗಂಟೆ ಮಲಗಿದ್ದು. ಅದಾದ್ಮೇಲೆ ಯೋಚನೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು. ಇಲ್ಲಿ ನನ್ಗೊಂದಷ್ಟು ಫ್ರೆಂಡ್ಸ್ ಆಗ್ಬಿಟ್ಟವ್ರೆ, ಹೊಸ ಹೊಸ ಫ್ರೆಂಡ್ಸ್. ತೋರಿಸ್ತೀನಿ ನಾನು. ಚಿಕ್ಕ ಹುಡುಗಿ ಓಡ್ಬಿಟ್ಟಾಗೆ ಓಡು 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 ಅಂತ ಓಡ್ಬಿಟ್ಲ. ಓ ನಿಧಾನ, ಯಾಕೆ? ನೋಡ್ರಿ ನೋಡ್ರಿ ನೋಡ್ರಿ. ಹಿಂದಕ್ಕಾಕದ್ಮೇಲೆ One hour later. ಯಾವ್ದೋ ಫಾರೆಸ್ಟ್ ಹೋಗ್ತಿರ್ತೀವಿ ನಾವು. ಹಾ, ಇಂಡಿಯಾ ಇಂಡಿಯಾ ಫಾರೆಸ್ಟ್ ಅಂತೆ. ನಾನು ನೋಡಿಲ್ಲ, ನಾನು ಫಸ್ಟ್ ಟೈಮ್ ಫಾರೆಸ್ಟ್ ಹೋಗ್ತಿರೋದು. ಸೊ ಅಲ್ಲಿ ಹೋಗಿ ಅಲ್ಲಿದ್ದು ಒಂದಲ್ಲೇನೋ ಒಂಚೂರು ವರ್ಕ್ ಇದೆ, ಅದೆಲ್ಲ ಮುಗಿಸೋಗ್ಬೇಕು. ಫಸ್ಟ್ ರೆಸ್ಟ್ ನೀಡಿದೆ. ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹೋಗಿರಿ. ಎಷ್ಟು ಸುಖ ಆಯ್ತು. Seems like only wallpaper. ಯಾರಾಗಿದ್ದೀವಿ ಹೋಗಿದ್ದೀನಿ. ಇದ್ಯಾವ ಕೊಟ್ಟಿಗೆ ಇಲ್ಲೇನೋ ನೀರ್ ದೋಸೆ ಫೇಮಸ್ ಅಂತೆ, ಅದನ್ನ ತಿನ್ನೋದಕ್ಕೆ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಹೊಡಿತಿದೆ. ವೆದರ್ ನೋಡ್ಬೋದು, ಕ್ರೇಜಿ ಇದೆ. ಇನ್ನೂ ಒಂದಷ್ಟು ಕ್ಲಿಪ್ಸ್ ಹಾಕ್ತೀನಿ. ಬೈಕರ್ಸ್ ಬಂದಿದ್ದಾರೆ ರೈಡಿಂಗಿಗೆ. ಕ್ರೇಜಿ ಮಸ್ತ್ ಇದೆ. ಸೊ ಚಿಕ್ಕಮಂಗಳೂರಿಂದ ದೊಡ್ಡಮಂಗಳೂರಿಗೆ ಪಯಣ. ಇನ್ನೊಂದು ಆಗುತ್ತೆ. ಹೋಗಿ ಅಲ್ಲೊಂದು ಕ್ಯಾಂಪ್ ಇದೆ ಅಂತ ಹೇಳುದು. ಕ್ಯಾಂಪ್ ಹತ್ರ ಹೋಗಿ ಲೆಫ್ಟ್ ಹಂಗ್ ನಡ್ಕೊಂಡು ಹೋಗ್ಬ ವಾಪಸ್ ಬರೋದು. ಇವಾಗ ನೀರ್ ದೋಸೆ ತಿನ್ನುವ ಕಾರ್ಯಕ್ರಮ. ತಿಂದು ಆಮೇಲೆ ಮುಂದಿನ ಪಯಣ. ನೋಡ ಎಷ್ಟು ಚಂದ. ಏನು ಕಾಣಿಸ್ತಿಲ್ಲ, ಈ ಹೊರಗೆ ಹೋಗಿದೆ.
6 hours later. ನೋಡ್ಕೊಂಬಿಡಿ ಗಾಯ್ಸ್. ನೈಟ್ ಮಂಗಳೂರು. ಫೈನಲಿ ರೀಚ್ ಮಂಗಳೂರು. ಇವಾಗ ಇರೋದೇನಂದ್ರೆ ಸ್ಟೇ ಹತ್ರ ಹೋಗ್ತಾ ಇದೀವಿ. ಸ್ಟೇ ಬಂದು ಬೀಚ್ ಸೈಡ್ ಇರೋದು. ಬೀಚ್ ವ್ಯೂ ಇರೋಂಥದ್ದು ಸ್ಟೇ ಮಾಡಿದ್ದು. ಅರೌಂಡ್ 10 to 15 minutes ಅಲ್ಲಿ ವಿ ವಿಲ್ ರೀಚ್ ದ ಸ್ಟೇ. ವಾಯ್ಸ್ ಎಗ್ರೋಗಿದೆ ನಮ್ಗೆ ಗೊತ್ತು. ಡಮ್ ಆಗೋಗಿದೆ ನನ್ನ ವಾಯ್ಸ್. ಸೊ ಅಲ್ಲಿ ಹೋದ್ಮೇಲೆ ಹೆಂಗಿದೆ ಸ್ಟೇ ವ್ಯೂ ಪ್ರತಿಯೊಂದು ಇಲ್ಲ ಅಪ್ಡೇಟ್ ಇಟ್. ಮಂಗಳೂರು ಬ್ರಿಡ್ಜ್. ಎನಿವನ್ ಫ್ರಮ್ ಮಂಗಳೂರು ಇನ್ ಮೈ ಲಿಸ್ಟ್. ಬಿಡ್ಲಲ್ಲಿ ಪೆಟ್ರೋಲ್ ಹೋಗ್ತಾ ಇದೆ, ಡೀಸೆಲ್ ಹೋಗ್ತಿದೆ, ಯಾರಿಗೆ ಏನ್ ಬೇಕು ತೂತ ಇಟ್ಕೊಂಡು ತಗೊಳ್ಳಿ. ಆಕ್ಚುಲಿ ಇಂಡಿಯಾ ಫ್ಲಾಗ್ ಇತ್ತು. ಮಂಗಳೂರು ಪೋರ್ಟ್ ಆಕ್ಚುಲಿ ಇವಾಗೇನು ಕಾಣುತ್ತೆ. ಆಕ್ಚುಲಿ ಇಲ್ಲೆಲ್ಲ ಡ್ರೋನ್ ಯಾರಾದ್ರು ಡ್ರೋನ್ ಸ್ಪಾನ್ಸರ್ ಮಾಡೋಂಗಿದ್ರೆ ನನಗೆ ಸ್ಪಾನ್ಸರ್ ಮಾಡಿ. ಇಲ್ಲಿ ಡ್ರೋನ್ ಸ್ಪಾನ್ಸರ್ ಮಾಡೋಂಗಿದ್ರು ಮಾಡಿ. ದ ಲೊಕೇಶನ್ ಬೀಚ್ ಇದೆ, ಬಟ್ ಇವಾಗೇನು ಕಾಣಿಸ್ತಿಲ್ಲ. ಹೊರಗೆ ಇದೆ ನಾವು ಬುಕ್ ಮಾಡಿರುವಂತ ಸ್ಟೇ ನೆನಪು. ಹೆಂಗಿದೆ ಅಂದ್ರೆ ಕರೆಕ್ಟಾಗಿ ಮೇಲೆ ಹೋಗಿ ಅಲ್ಲಿ ನಿಂತರೆ ಬರೋದು. ಕ್ಲಿಯರ್ ಆಗಿ ಬೀಚ್ ವ್ಯೂ ಇದೆ. ಸೊ ಕ್ರೇಜಿ ಇದೆ ಇಲ್ಲಿಂದ ಅಂತೂ. ಅವರು ಮಾತಾಡಕ್ ಹೋಗ್ಬೇಕು. ಇಲ್ಲೇನೇನು ಇರೋದು ಹಿಂಗೆ ಅಂತ ಹೋಗ್ತಾರಲ್ಲ, ಅದು ನಿಜ. ನಮ್ಗೆ ಇವೆಲ್ಲ ಬರಲ್ಲ, ನಮ್ಗೆ ಗೊತ್ತು. ಔಟ್ಸೈಡ್ ಪೀಪಲ್ ಆರ್ ನಾಟ್ ಅಲೋಡ್ ಇನ್ಸೈಡ್. ಐಡಿ ಕಾರ್ಡ್ ಇನ್ನೇನೇನು ಬೇಕು ಗೊತ್ತಿಲ್ಲ. ಐಡಿ ಕಾರ್ಡ್ ಬೇಕಿದೆ. ಕ್ರೇಜ್ ಇದೆ ಒಟ್ಟಿನಲ್ಲಿ. ಫುಲ್ಲು ಓಲ್ಡ್ ಸ್ಕೂಲ್, ಓಲ್ಡ್ ಬಿಲ್ಡಿಂಗ್ ಸ್ಟೈಲಲ್ಲಿದೆ. ರೆಡ್ ಆಕ್ಸೈಡ್, ಕಂಪ್ಲೀಟ್ ರೆಡ್ ಆಕ್ಸೈಡ್ ಯೂಸ್ ಮಾಡಿದ್ದಾರೆ. ಈ ಥರ ಮನೇನೂ ಅಷ್ಟೇ ಕ್ರೇಜಿ ಇರುತ್ತೆ. ಇದೆಲ್ಲ ಇಂಚಿನ ಮನೇಲಿ ಇರೋದೇನೆ ಒಂಥರ ಮಸ್ತ್ ಇರುತ್ತೆ. ವೆದರ್ ಬೀಚ್ ಸೌಂಡ್ ಕೇಳಿಸ್ಕೋಬೋದು, ಅಲೆಗಳ್ದೆಲ್ಲ ಕ್ರೇಜಿ ಇದೆ. ಪೆನ್ನಪ್ಪು ಬೀಚ್ ಸೈಡ್ ರೆಸಾರ್ಟ್. ಸೊ ಮಾರ್ನಿಂಗ್ ಹೋದಾಗ ನಿಮಗೆ ಪ್ರಾಪರ್ ಕಾಣುತ್ತೆ. ಇವಾಗೇನಿದ್ರು ಇನ್ನು ಮಲ್ಗೋ ಅಷ್ಟೇ, ರೆಸ್ಟ್ ಮಾಡೋದು. ಹುಟ್ಟಿದ್ದೆಲ್ಲ ಬೆಳಗ್ಗೆ.